ಬೆಂಗಳೂರಿನಲ್ಲಿ ಮುಂದುವರೆದಿದೆ ಲೋಕಾಯುಕ್ತ ಅಧಿಕಾರಿಗಳ ಬೇಟೆ. ನಂಜುಂಡಪ್ಪ ಮನೆಯ ಇಂಚಿಂಚು ಪರಿಶೀಲನೆ ನಡೀತಾ ಇದೆ. ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಅಧಿಕಾರಿ ಬಸವೇಶ್ವರ ನಗರದಲ್ಲಿರುವಂತ ನಂಜುಂಡಪ್ಪ ನಿವಾಸದಲ್ಲಿ ಮೂಲೆ ಮೂಲೆನೂ ಬಿಡ್ತಾ ಇಲ್ಲ ಲೋಕಾಯುಕ್ತ ಅಧಿಕಾರಿಗಳು. ಇಂಚಿಂಚು ಪರಿಶೀಲನೆ ಮಾಡ್ತಿದ್ದಾರೆ. ಇನ್ನು ಚಿನ್ನ ಪರಿಶೀಲನೆಗೆ ಅಕ್ಕಸಾಲಿಗರನ್ನ ಕರೆಸಿಕೊಂಡಿದ್ದಾರೆ ಅಧಿಕಾರಿಗಳು. ಚಿನ್ನ ತೂಗುವಂತ ಯಂತ್ರವನ್ನು ಕೂಡ ತರಿಸಿಕೊಂಡು ಪರಿಶೀಲನೆ ನಡೆಸ್ತಾ ಇದ್ದಾರೆ. ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಅಧಿಕಾರಿಯವರು ಬಸವೇಶ್ವರ ನಗರದಲ್ಲಿ ನಂಜುಂಡಪ್ಪ ನಿವಾಸ ಇರೋದು. ಅವರ ನಿವಾಸದಲ್ಲಿರುವಂತಹ ಎಲ್ಲಾ ದಾಖಲೆಗಳ ಪರಿಶೀಲನೆ, ಮತ್ತೊಂದು ಕಡೆ ಚಿನ್ನ ಪರಿಶೀಲನೆಗೆ ಅಂತ ಅಕ್ಕಸಾಲಿಗರನ್ನು ಕರೆಸಿಕೊಂಡಿದ್ದಾರೆ. ಚಿನ್ನ ತೂಗೋದಕ್ಕೆ ಅಂತ ಮಷಿನ್ ಕೂಡ ತರಿಸಿಕೊಂಡಿದ್ದಾರೆ. ಇನ್ನು ನಂಜುಂಡಪ್ಪರನ್ನ ಕರೆದೊಯ್ಯೋದಕ್ಕೆ ಬಂದಿದ್ದಂತಹ ಸರ್ಕಾರಿ ಕಾರು ಲೋಕಾಯುಕ್ತ ದಾಳಿ ಬಗ್ಗೆ ಗೊತ್ತಾಗ್ತಾ ಇದ್ದಂತೆ ಡ್ರೈವರ್ ವಾಪಸ್ ಆಗಿರುವಂತಹ ಮಾಹಿತಿ ಕೂಡ ಸಿಗ್ತಾ ಇದೆ. ಲೋಕಾಯುಕ್ತ ದಾಳಿ ನಡೀತಾ ಇದೆ ಅಂತ ಗೊತ್ತಾದ ತಕ್ಷಣನೇ ಸರ್ಕಾರಿ ವಾಹನದ ಡ್ರೈವರ್ ಏನಿದ್ರು ಅವ್ರು ವಾಪಸ್ ಹೋಗಿದ್ದಾರೆ. ಬೆಂಗಳೂರಿನ ನಂಜುಂಡಪ್ಪ ಮನೆಯ ಇಂಚಿಂಚು ಪರಿಶೀಲನೆ ಲೋಕಾಯುಕ್ತ ಅಧಿಕಾರಿಗಳು ಮಾಡ್ತಾ ಇರುವಂತದ್ದು. ಜೊತೆಗೆ ಅವ್ರ ಮನೆಯಲ್ಲಿ ಎಷ್ಟು ಚಿನ್ನ ಇದೆ ಅದನ್ನ ತೂಕ ಹಾಕಬೇಕಲ್ಲ, ಅದೇ ರೀತಿಯಾಗಿ ಪರಿಶೀಲನೆ ಮಾಡಬೇಕಲ್ಲ ಚಿನ್ನವನ್ನ. ಹಾಗಾಗಿ ಅಕ್ಕಸಾಲಿಗರನ್ನು ಕೂಡ ಕರೆಸ್ಕೊಂಡಿದ್ದಾರೆ. ವಿವಿಧ ಕಡೆ ಈಗಾಗಲೇ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ನಡೆಸ್ತಾ ಇದ್ದಾರೆ. ಅದರಲ್ಲೂ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಅಧಿಕಾರಿಯಾಗಿರುವಂಥ ನಂಜುಂಡಪ್ಪ ಮೇಲೂ ಕೂಡ ಆರೋಪ ಕೇಳಿಬಂದಿತ್ತು. ಹಾಗಾಗಿ ಅವರ ಮನೆ ಮೇಲೂ ಕೂಡ ದಾಳಿ ನಡೀತಾ ಇದೆ. ಮನೆಯಲ್ಲಿರುವಂಥ ಇಂಚಿಂಚು ಜಾಗವನ್ನು ಕೂಡ ಬಿಡ್ತಾ ಇಲ್ಲ. ಎಲ್ಲ ಕಡೆನೂ ಕೂಡ ಏನಾದರೂ ಹಾರ್ಡ್ ಕ್ಯಾಶ್ ಇಟ್ಕೊಂಡಿದ್ದಾರಾ, ಚಿನ್ನ ಎಷ್ಟಿದೆ, ಅದೇ ರೀತಿಯಾಗಿ ಅವರು ಎಷ್ಟು ಬಂಗ್ಲೆಗಳನ್ನು ಇಟ್ಕೊಂಡಿದ್ದಾರೆ, ಎಷ್ಟು ಐಷಾರಾಮಿ ಕಾರುಗಳಿರ್ಬೋದು, ಅದೆಲ್ಲವನ್ನು ಕೂಡ ಈಗ ಲೋಕಾಯುಕ್ತ ಅಧಿಕಾರಿಗಳು ಲೆಕ್ಕ ಹಾಕ್ತಾ ಇದ್ದಾರೆ. ರಾಜಧಾನಿ ಸೇರಿದಂತೆ ಬೇರೆ ಬೇರೆ ಕಡೆ ಇವತ್ತು ಒಟ್ಟು 8 ಕಡೆಗಳಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ಭೇಟಿಯಾಡ್ತಾ ಇರುವಂಥದ್ದು. ಅದರಲ್ಲಿ ಈಗ ಬೆಂಗಳೂರಿನಲ್ಲೇ ಇರುವಂಥ ನಂಜುಂಡಪ್ಪ ಮನೆ ಮೇಲೂ ಕೂಡ ಲೋಕಾಯುಕ್ತ ಅಧಿಕಾರಿಗಳ ರೇಡ್ ಮುಂದುವರೆದಿದೆ. ಅವ್ರ ಮನೆಯಲ್ಲಿರುವಂಥ ಅಷ್ಟು ಚಿನ್ನವನ್ನು ತೂಕ ಹಾಕಬೇಕು ಮತ್ತು ಪರಿಶೀಲನೆ ಮಾಡಬೇಕು ಅನ್ನುವಂಥ ಕಾರಣಕ್ಕೆ ಓರೆ ಹಚ್ಚಿ ನೋಡಬೇಕಲ್ಲ, ಹಾಗಾಗಿ ಅಕ್ಕಸಾಲಿಗರನ್ನ ಕರೆಸ್ಕೊಂಡಿದ್ದಾರೆ. ಇನ್ನೂ ಕೂಡ ಲೋಕಾಯುಕ್ತ ಅಧಿಕಾರಿಗಳ ಆ ಪರಿಶೀಲನೆ ಮುಂದುವರಿತಾ ಇದೆ. ಒಟ್ಟು 8 ಕಡೆಗಳಲ್ಲಿ ಇವತ್ತು ಲೋಕಾಯುಕ್ತ ಅಧಿಕಾರಿಗಳು ದಾಳಿ ಮಾಡ್ತಾ ಇರೋದು. 8 ಕಡೆ ಅಂದರೆ ಇದೇನು ಜಾಸ್ತಿ ಅಲ್ಲ. ಅನೇಕ ಸಂದರ್ಭದಲ್ಲಿ 50-65 ಕಡೆ ಏಕಕಾಲದಲ್ಲಿ ತಂಡೋಪತಂಡಗಳನ್ನ ಕಟ್ಕೊಂಡು ಲೋಕಾಯುಕ್ತ ಅಧಿಕಾರಿಗಳು ದಾಳಿ ನಡೆಸಿದ್ದು ಇದೆ. ಕರ್ನಾಟಕದಾದ್ಯಂತ ಯಾವ್ಯಾವ ಜಿಲ್ಲೆಗಳಲ್ಲಿ ಯಾವ್ಯಾವ ಅಧಿಕಾರಿಗಳ ವಿರುದ್ಧ ಭ್ರಷ್ಟಾಚಾರದ ಆರೋಪ ಕೇಳಿಬಂದಿರುತ್ತೋ ಅವ್ರ ಎಲ್ಲರ ಮನೆ ಮೇಲೂ ಕೂಡ ಕಚೇರಿ ಮೇಲೂ ದಾಳಿ ನಡೆಸಿದ್ದಾರೆ. ಇವತ್ತು ಸದ್ಯಕ್ಕೆ 8 ಕಡೆ ದಾಳಿ ನಡೀತಾ ಇದೆ. ನಂದಲ್ಲ ಬಿಡು, ಅವ್ರು ಕ್ಯಾಮ್ರಾ ಅಳಿಗಾಡ್ಸ್ತಾರ ಅಂತ ಹೇಳ್ತಾ ಇರೋದು. ನೀನು ಹಿಂದೆ ಹೋಗೋಣ ಅಂತ ಇದ್ದೀನಿ, ಅಲ್ಲೇ ನಿಂತಿದ್ಯಾ. ನೋಡಿ, ಇವತ್ತು ಲೋಕಾಯುಕ್ತ ಅಧಿಕಾರಿಗಳ ತಂಡ ಏನಿದೆ ಒಟ್ಟು 8 ಜಿಲ್ಲೆಗಳಲ್ಲಿ ಬೇರೆ ಬೇರೆ ಅಧಿಕಾರಿಗಳ ಮೇಲೆ ಏನು ಭ್ರಷ್ಟಾಚಾರದ ಆರೋಪ ಕೇಳಿ ಬಂದಿರುತ್ತೆ. ಅಂದರೆ ಭ್ರಷ್ಟಾಚಾರ ಅಂತ ಅಂದರೆ ಈ ರೀತಿಯಾಗಿ ಲಂಚ ತೆಗೆದುಕೊಂಡು ತಮ್ಮ ಆದಾಯಕ್ಕೂ ಮೀರಿದಂಥ ಆಸ್ತಿಯನ್ನು ಗಳಿಕೆ ಮಾಡಿಕೊಂಡಿರ್ತಾರೆ. ಲಂಚದ ದುಡ್ಡಿನಲ್ಲಿ ಬೇಕಾದಂತಹ ಪ್ಲೇಸ್ಗಳಲ್ಲಿ ಸೈಟ್ ತೆಗೆದುಕೊಂಡಿರ್ತಾರೆ, ಮನೆ ತೆಗೆದುಕೊಂಡಿರ್ತಾರೆ, ಕಾರುಗಳ ಖರೀದಿ ಮಾಡ್ಕೊಂಡಿರ್ತಾರೆ, ಬೇನಾಮಿ ಆಸ್ತಿ ಮಾಡ್ಕೊಂಡಿರ್ತಾರೆ. ಹೀಗಾಗಿ ಇವರ ವಿರುದ್ಧ ಆರೋಪ ಕೇಳಿ ಬರ್ತಾ ಇದ್ದಂತೆ, ಕಂಪ್ಲೇಂಟ್ ರೈಸ್ ಆಗ್ತಾ ಇದ್ದಂತೆ ಲೋಕಾಯುಕ್ತ ಅಧಿಕಾರಿಗಳು ಹೇಳ್ದೆ ಕೇಳದೆ ದಿಢೀರಂತ ಪ್ರತ್ಯಕ್ಷರಾಗ್ತಾರೆ. ಅವರ ಮನೆ ಹಾಗೂ ಕಚೇರಿಗಳಲ್ಲಿ ಏನೇನು ದಾಖಲೆಗಳು ಸಿಗಬಹುದು, ಮತ್ತು ಕೆಲವರು ಬೆಡ್ ಅಡಿಗಡೆನೇ ಈ ಕ್ಯಾಶನ್ನು ಇಟ್ಕೊಂಡಿರ್ತಾರೆ, ಕಿಟಕಿಯಲ್ಲಿ ಎಸೆಯೋ ಟ್ರೈ ಮಾಡ್ತಿರ್ತಾರೆ. ಈ ಹಿಂದೆ ಕೂಡ ಲೋಕಾಯುಕ್ತ ಅಧಿಕಾರಿಗಳ ದಾಳಿ ಸಂದರ್ಭದಲ್ಲಿ ಯಾವ್ಯಾವ ರೀತಿ ಹೈ ಡ್ರಾಮಾಗಳು ನಡೆದಿದ್ದಾವೆ ಅವನ್ನ ನೀವೇ ಗಮನಿಸಿದ್ದೀರಾ. ಹಾಗಾಗಿ ಲೋಕಾಯುಕ್ತ ಅಧಿಕಾರಿಗಳು ಈಗ ಮನೆ ಹಾಗೂ ಕಚೇರಿಗಳಲ್ಲಿ ಇಂಚಿಂಚು ಜಾಗವನ್ನು ಬಿಡದೆ ಎಲ್ಲೆಲ್ಲೋ ದುಡ್ಡಿಟ್ಟಿರ್ತಾರೆ. ಈ ಬಾತ್ರೂಮ್ಗಳಲ್ಲೂ ಕೂಡ ಈ ಗೋಡೆಗಳಲ್ಲಿ ಅವರು ಟೆಕ್ನಾಲಜಿ ಬಳಸ್ಕೊಂಡಿಟ್ಟಿರ್ತಾರೆ. ಹಾಗಾಗಿ ಲೋಕಾಯುಕ್ತ ಅಧಿಕಾರಿಗಳು ತಮ್ಮ ಬೇಟೆ ಮುಂದುವರಿಸಿದ್ದಾರೆ.
ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಸಂತೋಷ್ ಪಟೇಲ್. ಸಂತೋಷ್ ಪಟೇಲ್, ಈಗಾಗಲೇ ಲೋಕಾಯುಕ್ತ ಅಧಿಕಾರಿಗಳು ಇವತ್ತು 8 ಕಡೆಗಳಲ್ಲಿ ಏಕಕಾಲದಲ್ಲಿ ದಾಳಿ ನಡೆಸ್ತಾ ಇದ್ದಾರೆ. ಮತ್ತೊಂದು ಕಡೆ ಬೆಂಗಳೂರಿನಲ್ಲೇ ಇರುವಂತ ನಂಜುಂಡಪ್ಪ ಮನೆಯಲ್ಲೂ ಕೂಡ ಚಿನ್ನ ತೂಗುವ ಯಂತ್ರ ತರಿಸ್ಕೊಂಡು ಅಕ್ಕಸಾಲಿಗರನ್ನ ಕರೆಸ್ಕೊಂಡು ಎಲ್ಲ ಪರಿಶೀಲನೆ ಮಾಡ್ತಿದ್ದಾರೆ. ಸದ್ಯಕ್ಕೆ ಏನೇನು ಡಾಕ್ಯುಮೆಂಟ್ಸ್ ಸಿಕ್ಕಿರ್ಬೋದು, ಇನ್ನು ಎಷ್ಟೊತ್ತು ನಡೆಯುತ್ತೆ ಈ ದಾಳಿ? ಸೌಖ್ಯ ಏನು ಬೆಳಗ್ಗೆ ಲೋಕಾಯುಕ್ತ ಅಧಿಕಾರಿಗಳು ಭ್ರಷ್ಟ ಅಧಿಕಾರಿಗಳೇನಿದ್ದಾರೆ ಅವರ ಮನೆ ಮೇಲೆ ದಾಳಿಯನ್ನು ನಡೆಸಿರುವಂತದ್ದು, ದಾಳಿಯನ್ನು ನಡೆಸಿ ಪರಿಶೀಲನೆ ನಡೆಸಿರುವಂತದ್ದು. ಏನು ಎಲ್ಲೆಲ್ಲಿ ಪ್ರಮುಖ ಸರ್ಕಾರಿ ಇಲಾಖೆಯ ಕೀ ವಿಭಾಗಗಳಲ್ಲಿ ಏನು ಕೆಲಸವನ್ನ ಮಾಡ್ತಾ ಇರ್ತಾರೆ ಅಂತ ಕಡೆ ಯಾವುದೇ ಕೆಲಸ ಆಗ್ಬೇಕು ಅಂತ ಹೇಳಿದ್ರೆ ಅದಕ್ಕೆ ಲಂಚವನ್ನ ಪಡ್ಕೊಳ್ಳುವಂಥದ್ದು, ಡಿಮ್ಯಾಂಡ್ಗಳನ್ನ ಮಾಡುವಂಥದ್ದು ಹೆಚ್ಚಾಗಿರ್ತದೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ದೂರುದಾರಗಳು ಏನು ಈ ಬಗ್ಗೆ ದೂರುಗಳನ್ನ ಕೊಟ್ಟಿರ್ತಾರೆ. ಅಂದ್ರೆ ರಾಜ್ಯದ ಬೇರೆ ಬೇರೆ ಇಲಾಖೆ ಬೇರೆ ಬೇರೆ ವಿಭಾಗ ಜಿಲ್ಲೆಗಳಲ್ಲಿ ದಾಳಿ ಆಗಿರುವಂತದ್ದು. ಅಂದ್ರೆ ಜಿಲ್ಲೆಯ ಬೇರೆ ಬೇರೆ ಕಡೆ ಕೆಲಸ ಮಾಡುವಂತ ಭ್ರಷ್ಟ ಅಧಿಕಾರಿಗಳ ಮೇಲೆ ದೂರುಗಳು ಲೋಕಾಯುಕ್ತಕ್ಕೆ ಬಂದಿರ್ತವೆ. ಇದನ್ನ ಪರಿಶೀಲಿಸಿ ಆ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಕೂಡ ಕಲೆ ಹಾಕಿರ್ತಾರೆ, ಮತ್ತೆ ಫಾಲೋ ಅಪ್ ಗಳನ್ನು ಕೂಡ ಮಾಡಿರ್ತಾರೆ. ದೂರು ಕೊಟ್ಟ ಬಳಿಕ ಸುಮಾರು 2 ರಿಂದ 3 ತಿಂಗಳ ಕಾಲ ಅವ್ರದ್ದು ಫಾಲೋ ಅಪ್ ಅನ್ನು ಮಾಡಲಾಗಿರುತ್ತೆ. ಅವರ ಬಳಿ ಎಷ್ಟೆಲ್ಲ ಹಣಕಾಸು ಮತ್ತು ಆಸ್ತಿಗಳನ್ನ ಹೊಂದಿರ್ತದೆ, ಎಲ್ಲಾ ಮಾಹಿತಿಯನ್ನು ಬಹುತೇಕವಾಗಿ ಅವರಿಗೆ ಗೊತ್ತಿಲ್ಲದಂಗೆ ಅಂದ್ರೆ ಅದನ್ನ ಟಿಕ್ ಮಾಡಿರ್ತಾರೆ. ಇದಾದ ಬಳಿಕ ಇವತ್ತು ದಾಳಿಯನ್ನ ನಡೆಸಿರುವಂತದ್ದು. ದಾಳಿಯ ವೇಳೆಯಲ್ಲಿ ಮನೆಯಲ್ಲಿ ಸಾಕಷ್ಟು ನಗದು ಮತ್ತೆ ಚಿನ್ನಾಭರಣಗಳು ಪತ್ತೆ ಆಗಿದೆ. ಅದನ್ನ ಲೆಕ್ಕವನ್ನು ಮಾಡ್ಲಿಕ್ಕೆ ಅಂದ್ರೆ ತೂಕವನ್ನು ಮಾಡ್ಬೇಕಾಗತ್ತೆ ಯಾವುದೇ ಹಂತದಲ್ಲಿ, ಯಾಕಂದ್ರೆ ಅಧಿಕಾರಿಗಳು ದಾಳಿಯನ್ನು ನಡೆಸಿ ಹೋದ ನಂತರ ಸೊ ಅದರಲ್ಲಿ ಲೆಕ್ಕಾಚಾರದಲ್ಲಿ ಯಾವುದೇ ತಪ್ಪುಗಳಾಗಬಾರ್ದು. ಆ ತರ ಏನಾದ್ರೆ ಅಧಿಕಾರಿಗಳ ಮೇಲೂ ಕೂಡ ಆರೋಪಗಳು ಬರುವಂತ ಸಾಧ್ಯತೆಗಳು ಈ ಕಾರಣಕ್ಕಾಗಿ ಅಕ್ಕಸಾಲಿಗರಿರುತ್ತೆ ಇಲ್ಲ ಇವ್ರನ್ನ ಕರೆಸಿ ಅದನ್ನ ತೂಕವನ್ನು ಮಾಡಿಸುವಂತದ್ದು. ಸೊ ಈ ನಂಜುಂಡಪ್ಪ ಅವರ ಮನೆಯಲ್ಲೂ ಕೂಡ ಈಗಾಗಲೇ ಬಸವೇಶ್ವರ ನಗರದಲ್ಲಿ ಮನೆ ಇತ್ತು, ಅಲ್ಲೂ ದಾಳಿಯನ್ನು ನಡೆಸಿದ್ರು. ಅಲ್ಲೂ ನಗದು ಮತ್ತು ಮಹತ್ವದ ದಾಖಲೆಗಳು ಚಿನ್ನಾಭರಣಗಳು ಕೂಡ ಪತ್ತೆ ಆಗಿರುವಂತದ್ದು. ಇನ್ನು ಕೂಡ ಅಧಿಕಾರಿಗಳು ತಮ್ಮ ದಾಳಿಯನ್ನ ನಡೆಸಿದ್ದಾರೆ. ಜಿಲ್ಲಾವಾರು ಕೇಂದ್ರಗಳಲ್ಲಿ ಕಲ್ಲೇಶ್ ಇರ್ಬೋದು, ಈ ರೀತಿ ಬೇರೆ ಬೇರೆ ಅಧಿಕಾರಿಗಳು ಬೇರೆ ಬೇರೆ ಇಲ್ಲಿ ಸರ್ಕಾರಿ ಇಲಾಖೆ ವಿಭಾಗಗಳ ಅಧಿಕಾರಿಗಳು ಇದ್ರು. ಅವ್ರ ಮನೆಯಲ್ಲೂ ಕೂಡ ಮನೆಗಳ ಮೇಲೆ ಕಚೇರಿಗಳ ಮೇಲೆ ದಾಳಿ ನಡೆದಿರುವಂತದ್ದು. ಇನ್ನು ಈ ದಾಳಿ ಬೆಳಗ್ಗೆ ನಡೆದಿರೋದ್ರಿಂದ ಅಧಿಕಾರಿಗಳು ಇದನ್ನ ಕಂಟಿನ್ಯೂ ಮಾಡ್ತಾರೆ. ಅಂದ್ರೆ ಅವರ ಮನೆಯಲ್ಲಿರುವಂತ ಬಹುತೇಕ ಲೆಕ್ಕಪತ್ರಗಳಿರ್ಬೋದು, ಹಣಕಾಸು ಸಿಕ್ಕಿದ್ರೆ ಹಣಕಾಸಿಗೆ ಹಣದ ಮೂಲವನ್ನು ತೋರಿಸ್ಬೇಕಾಗತ್ತೆ. ಅಂದ್ರೆ ಮನೆಯಲ್ಲಿ ಇಂತಿಷ್ಟು ಹಣಕ್ಕಿಂತ ಹೆಚ್ಚಿನ ಮಟ್ಟದ ಹಣವನ್ನು ಇಟ್ಕೊಳ್ಳುವಾಗಿರಲ್ಲ. ಒಂದ್ ವೇಳೆ ಇಟ್ಕೊಂಡಿದ್ರೆ ಯಾವ ಕಾರಣಕ್ಕಾಗಿ, ಅದರ ಮೂಲ ಏನು, ಎಲ್ಲಿಂದ ಬಂತು, ಸೊ ಸಾಲವನ್ನು ತಂದಿದ್ರೆ ಯಾರು ಸಾಲ ಕೊಟ್ಟರು, ಹೀಗೆ ಬೇರೆ ಬೇರೆ ಹಂತದಲ್ಲೂ ಕೂಡ ಅವರು ಲೋಕಾಯುಕ್ತ ಅಧಿಕಾರಿಗಳಿಗೆ ಮಾಹಿತಿಯನ್ನ ದಾಖಲೆ ಸಮೇತವನ್ನ ಕೊಡ್ಬೇಕಾಗತ್ತೆ. ಸೊ ಈ ಎಲ್ಲಾ ಮಾಹಿತಿಯನ್ನ ತೆಗೆದುಕೊಂಡ ನಂತರ ಅಧಿಕಾರಿಗಳು ಒಂದು ವೇಳೆ ಅವರು ಅಕ್ರಮವಾಗಿ ಹಣವನ್ನು ಸಂಪಾದಿಸಿದ್ದು ದಾಳಿ ವೇಳೆಯಲ್ಲೇ ಪತ್ತೆ ಆದ್ರೆ ಅವ್ರನ್ನ ತತ್ಕ್ಷಣವಾಗಿ ಬಂಧನ ಮಾಡಿ ಜೊತೆಗೆ ಕರ್ಕೊಂಡು ಹೋಗ್ತಾರೆ. ಒಂದು ವೇಳೆ ಲೆಕ್ಕಪತ್ರಗಳನ್ನ ಕೊಡುವಲ್ಲಿ ಏನಾದ್ರು ವಿಫಲವಾದ್ರೆ ಒಂದಿಷ್ಟು ಕಾಲ ಅಂದ್ರೆ ಸಮಯಕ್ಕೆ ಅವಕಾಶವನ್ನು ಕೊಡುವಂಥದ್ದು, ಲೆಕ್ಕಪತ್ರಗಳನ್ನ ತಂದು ಕೊಡಿ ಅಂತ. ಅಲ್ಲೂ ಕೂಡ ವಿಫಲವಾಗಿದೆ ಆದ್ರೆ ಭ್ರಷ್ಟ ಅಧಿಕಾರಿಗಳನ್ನ ಬಂಧಿಸಿ ಜೈಲಿಗೆ ಕಟ್ಟುವಂಥದ್ದು. ಒಟ್ಟಾರೆ ಭ್ರಷ್ಟ ಅಧಿಕಾರಿಗಳಿಂದ ಅವರಿಗೆ ಲೋಕಾಯುಕ್ತ